ಪಾಪವನ್ನು ಕ್ಷಮಿಸಿದೀಯಾ. ಸ್ತೋತ್ರ ಕರ್ತನೆ, ರಾಜಾದಿರಾಜನು, ದೇವಾದಿದೇವನು, ಕರ್ತಾದಿಕರ್ತನು, ಅಪ್ಪ ಪರಲೋಕದಲ್ಲಿರುವ ನನ್ನ ತಂದೆಯೇ ಗೋಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಳ್ಳೆ ದಿನವನ್ನು ನಮಗಾಗಿ ನೀವು ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇಗೋ ಏಸಯ್ಯ, ಪ್ರತ್ಯೇಕವಾಗಿ ಕರ್ತನೆ, ಇಗೋ ನರಸಿಂಹಮೂರ್ತಿ ಅಪ್ಪ ಸಹೋದರನಿಗಾಗಿ ಅಪ್ಪ ನಾವು ಪ್ರಾರ್ಥಿಸುತ್ತಿರುವಾಗ ಇಗೋ ಕರ್ತನೆ ಅಪ್ಪ, ಕೆಳದ ದಿನಮಾನಗಳಲ್ಲಿ ಕರ್ತನೆ ಆ ಮಗನು ಪಾಪದಲ್ಲಿ, ಶಾಪದಲ್ಲಿ, ಸಾಲ ಸಮಸ್ಯೆಗಳಲ್ಲಿ ಅಪ್ಪ ಸಿಲುಕಿರಬಹುದು ಸ್ವಾಮಿ. ಆದರೆ ಕರ್ತನೆ ಅವೆಲ್ಲವನ್ನು ಅಪ್ಪ ಈ ಮಗನು ಈ ಒಂದು ಅಲ್ಪ ಒಳ್ಳೆ ಸಮಯದಲ್ಲಿ ಸಮಾಧಿ ಮಾಡಿ ಅಪ್ಪ ಹೊಸಬನಾಗಿ ಕರ್ತನೆ ಅಪ್ಪ ಹೌದು ಸ್ವಾಮಿ, ಪುನರುತ್ಥಾನ ಅಪ್ಪ ಹೊಂದಿದವನಾಗಿ ಅಪ್ಪ ಮಗನು ಅಪ್ಪ ಹೌದು ಸ್ವಾಮಿ ಅಪ್ಪ ಈ ದಿನಮಾನಗಳಲ್ಲಿ ಅಪ್ಪ ಕಾಲುಡುತ್ತಿರುವಾಗ ಆ ಮಗನಿಗೆ ಕರ್ತನೆ ಅಪ್ಪ ಎಲ್ಲವೂ ನೀನಾಗಿ ಆ ಮಗನ ಜೊತೆಯಲ್ಲಿ ನೀನಿದ್ದು ಆ ಮಗನಿಗೆ ತಂದೆ ತಾಯಿ ದೇವರು ಅಪ್ಪ ಎಲ್ಲವೂ ಅಪ್ಪ ಸರ್ವಸ್ವವೂ ನೀನಾಗಿ ಆ ಮಗನನ್ನು ನೀನು ತಾನೇ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಅಪ್ಪ ಹೌದು ಸ್ವಾಮಿ, ಆ ಮಗನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಆ ಮಗನನ್ನು ಅಪ್ಪ ಸಂಪೂರ್ಣವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಹೊಂದಿದ್ದೇವೆ ಪರಲೋಕದ ತಂದೆಯೇ. ಇನ್ನು ಮುಂದೆ ಈ ಮಗನ ಹೆಸರು ಬ್ಯಾಪ್ಟಿಸಮ್ ಒಂದು ಲೆಕ್ಕದ ಪ್ರಕಾರ ಬೆಂಜಮಿನ್ ಎಂಬುದಾಗಿ ಈ ಮಗನ ಹೆಸರನ್ನು ಕರೆಯಲ್ಪಡುವುದು. ಹಾಗೆ ನೆಕ್ಸ್ಟ್ ಕುಮಾರ್ ರಕ್ತದಿಂದ ತುಳಿದಿದ್ದೀಯ, ಪರಿಶುದ್ಧನಾಗಿ ಮಾಡಿದ್ದೀಯ, ಎಷ್ಟು ಒಳ್ಳೆ ದೇವರು ಏಸಪ್ಪ. ರಕ್ತದಿಂದ ತುಳಿದಿದ್ದೀಯ, ಪರಿಶುದ್ಧನಾಗಿ ಮಾಡಿದ್ದೀಯ, ಎಷ್ಟು ಒಳ್ಳೆ ದೇವರು ಏಸಪ್ಪ. ಹಲ್ಲೆಲೂಯಾ. ಓಕೆ, ಶಿವಕುಮಾರ್ ಎಂಬುದಾಗಿ ಇವರ ಹೆಸರು. ಇವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾರಾದರೂ ಒಬ್ಬರು ప్రార్థన ಮಾಡೋಣ. నీకెవరైనా బలవంతం చేసినారమ్మా? మీకేమైనా ఆశలు ఆకాంక్షలు ఏమైనా చూపించి నీకేమైనా ఏమీ లేదా? ఓకే, నీకు దేవుణ్ణి పరిపూర్ణంగా దేవునిలో ఉండేదానికి నువ్వు ఇష్టపడతావా? ఓకే, అట్లయితే ప్రార్థన చేయండమ్మా. కుమార్కి ಪರಿಶುದ್ಧನ ಪರಿಶುದ್ಧನ ಮಹೋನ್ನತನ ನೀತಿವಂತ ನಿರ್ದೋಷವಚನ ತಂದೆಯಾದ ದೇವರೇ, ಅಪ್ಪ ಕುಮಾರನ ಎಲ್ಲದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಮಗನ ನಿನ್ನ ರಕ್ಷಣೆಯಿಂದ ಚೆಲ್ಲಿದ ಸ್ಥಿತಿ ಮಾಡಿ ಸ್ವಾಮಿ. ಇವಾಗ ಸಂಪೂರ್ಣವಾಗಿ ಎಷ್ಟಪ್ಪ ಮಗನ ನಿನ್ನ ಕರಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ಸ್ವಾಮಿ. ಅಪ್ಪಯ್ಯ ನೀನಪ್ಪ ಮಗನಿಗೆ ಜ್ಞಾನವನ್ನು ಕೊಟ್ಟು ಅಪ್ಪ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅಪ್ಪ ನಿನ್ನ ಒಂದು ಮುಖ್ಯ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಪ್ಪ, ನಿನ್ನಲ್ಲಿ ಪಾಲುಗಾರರಾಗುತ್ತಿರುವಾಗ ಸ್ವಾಮಿ ಮಗನಿಗೆ ಬೇಕಾದಂಥ ಜ್ಞಾನ ಬುದ್ಧಿ ತಿಳುವಳಿಕೆ ಆರೋಗ್ಯವನ್ನು ಅನುಗ್ರಹಿಸಬೇಕು ಅಪ್ಪ. ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಸ್ತುತಿಸಲ್ಪಡುತ್ತಾ ಅಪ್ಪ ಕುಮಾರನ ಬ್ರದರನ್ನು ಸಂಪೂರ್ಣವಾಗಿ ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡುತ್ತಾ ನಿನ್ನ ಚಿಕ್ಕದಂತೆ ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕೆ ಬಂದು ಸೇವೆ ಮಾಡಿ ಅನೇಕ ಶ್ರಮಗಳನ್ನು ಅನುಭವಿಸಿ ಕಲ್ವಾರಿ ಶಿಲುಬೆಯಲ್ಲಿ ನಿನಗೋಸ್ಕರ ಪಾಪದ ನಿಮಿತ್ತವಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದೆನೆಂಬುದಾಗಿ ಮತ್ತೆ ಯೇಸು ಕ್ರಿಸ್ತನ ರಕ್ತವು ನಿನ್ನ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿದೆ ಎಂಬುದಾಗಿ